ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಕೆಲಸ ಕಾರ್ಯಗಳಿರ್ಬೋದು, ನಮ್ಮ ಫ್ಲೈಓವರ್ ವಿಚಾರ ಇರ್ಬೋದು, ಏರ್ಪೋರ್ಟ್ ಅದಿರ್ಬೋದು, ಹಲವಾರು ಕೆಲಸಗಳು ಆಗಲೇ ಅರ್ಧಕ್ಕೆ ನಿಂತಿದೆ ಕೆಲಸಗಳು. ಇದರ ಸಂಬಂಧಪಟ್ಟಂಗೆ ನಾನು ಕೂಡ ಹಲವಾರು ಪ್ರಶ್ನೆಗಳನ್ನ ನಮ್ಮ ಏನು ಅಧಿವೇಶನದಲ್ಲೂ ಕೂಡ ಬೆಳಗಾಂ ಅಧಿವೇಶನದಲ್ಲೂ ಕೂಡ ಕೇಳಿದೆ. ಈಗಲೇ ಒಂದು ಉದಾಹರಣೆ ನಿಮಗೆ ಹೇಳಕ್ಕೆ ಬಯಸ್ತೇನೆ. ಈ ನಮ್ಮ ಏನು ಗೌರ್ಮೆಂಟ್ ಸೈನ್ಸ್ ಕಾಲೇಜಿಗೆ ಹೊಸ ಕಟ್ಟಡ ಆಗಿದೆ. ಆ ಕಟ್ಟಡ ಆದರೂ ಕೂಡ ಅದಕ್ಕೆ ಏನು ಬೇಕಾಗಿರೋಂಥ ಪೀಠೋಪಕರಣಗಳನ್ನ ಅವಶ್ಯಕತೆ ಭಾಳಷ್ಟು ಇದ್ದರೂ ಕೂಡ ಏನೂ ಕೂಡ ಅಲ್ಲಿ ಕೆಲಸಗಳ ಪೀಠೋಪಕರಣಗಳು ಆಗಿಲ್ಲ. ಈಗಾಗಲೇ ಬಿಲ್ಡಿಂಗ್ ಕಟ್ಟಿದ್ರು ಕೂಡ ಅದನ್ನು ಉಪಯೋಗ ಮಾಡದೇ ಇರೋಂಥ ಸಂದರ್ಭ ಇವತ್ತು ಬಂದಿದೆ. ಹಾಗೆ ಪ್ರಶ್ನೆಗಳು ಕೇಳಿದ್ರು ಕೂಡ ಅದರಲ್ಲಿಲ್ಲ, ಎಲ್ಲ ಸಂಪೂರ್ಣವಾಗಿ ಹಣವನ್ನು ಬಿಡುಗಡೆ ಮಾಡಿದ್ದೀವಿ ಅಂತ ಅಂದರೆ ಏನೋ ಬೇಜವಾಬ್ದಾರಿ ಉತ್ತರವನ್ನು ಸಂಬಂಧಪಟ್ಟ ಸಚಿವರು ಕೊಟ್ಟಿದ್ದಾರೆ. ಕೆಲವೊಂದು ಕಡೆ ನಮಗೂ ಕೂಡ ಕೆಲಸ ಕಾರ್ಯಗಳು ಮಾಡಬೇಕು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಂದ್ರೂ ಕೂಡ ಭಾಳಷ್ಟು ನೋವಾಗುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ಕೂಡ ಮೊನ್ನೆ ಅಧಿವೇಶನದಲ್ಲಿ ನಮ್ಮ ಮಾನ್ಯ BJP ನಮ್ಮ ಶಾಸಕರಂತ ನೆಲಮಂಗಲ ವಿಶ್ವನಾಥ್ ಅವರು ಒಂದು ಪ್ರಶ್ನೆಯನ್ನು ಕೂಡ ಕೇಳಿದರು. ಏನು ಶಾಸಕರ ನಿಧಿಯಲ್ಲಿ ನಮ್ಮ JDS ಮತ್ತು BJP ಶಾಸಕರಿಗೆ ಅನುದಾನವನ್ನು ಕೊಟ್ಟಿಲ್ಲ, ಕಾಂಗ್ರೆಸ್ ಶಾಸಕರು ಮಾತ್ರ ಅನುದಾನವನ್ನು ಕೊಟ್ಟಿದ್ದಾರೆ ಅಂತ ನಾವು ಕೂಡ ಚರ್ಚೆಯನ್ನು ಮಾಡಿ ನಾವು ಕೂಡ ಹೇಳಿದ್ವಿ. ನಮ್ಮ ಕಷ್ಟಗಳು ಕೂಡ ನಮ್ಮ ಸಭಾಪತಿಗಳನ್ನಂತ ಮತ್ತು ಮುಖ್ಯಮಂತ್ರಿಗಳ ಹತ್ರ ಹೇಳಿದ್ವಿ. ಎಲ್ಲ ಒಂದು ಕಡೆ ಅನುದಾನ ಕೊಡ್ತಾರೆ ಅಂತ ನಿರೀಕ್ಷೆಯಲ್ಲಿದ್ದೀವಿ. ಹೊಸ ವರ್ಷ 2025 ಯಾವ ರೀತಿ ನಮ್ಮ ಹಾಸನ ಜಿಲ್ಲೆಗೆ ಮತ್ತು ಹಾಸನ ವಿಧಾನಸಭೆ ಕ್ಷೇತ್ರಕ್ಕೆ ಒಳ್ಳೆಯದಾಗುತ್ತೆ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ಮತ್ತು ಕಾಯ್ತಾ ಇದ್ದೀನಿ ಕೂಡ. ನೋಡೋಣ, ಎಲ್ಲ ಒಂದು ಕಡೆ ಅನುದಾನ ಕೊಡ್ತಾರೆ ಅಂತ ಭಾವನೆ. ಸರ್, ಈಗ ಅನುದಾನ ಕೊಡ್ತಾರೆ ಅಂತ ಈಗಲೇ 2 ವರ್ಷ ಕಳೆದೋಗಿದೆ. ಕೆಲಸಗಳು ಯಾವ ಕ್ಷೇತ್ರದಲ್ಲೂ ಸರಿಯಾಗಿ ಆಗ್ತಿಲ್ಲ. ಹಾಸನ ಇದು ಜಿಲ್ಲಾ ಕೇಂದ್ರ. ಸರ್, ನಾನು ಹಾಸನ ಈಗ ಹಾಸನ ಜಿಲ್ಲೆಯಲ್ಲೇ ಯಾವುದೂ ಕೂಡ ಅನುದಾನವನ್ನು ಕೊಟ್ಟಿಲ್ಲ. ಆದರೂ ಕೂಡ ಒಂದು ಕಾರ್ಯಕ್ರಮ ಮಾಡೋಂಥ ಸಂದರ್ಭದಲ್ಲೂ ಕೂಡ ನಾನೇ ಪ್ರೆಸ್ ಮೀಟ್ನ ಕರೆದು ಅವತ್ತು ಕೂಡ ಹೇಳಿದ್ದೀನಿ, ಹಾಸನ ಜಿಲ್ಲೆಗೆ ಒಂದೇ ಒಂದು ಬಿಡುಗಾಸು ಕೂಡ ಕೊಡದಲ್ಲೇ ಒಂದು ಗುಂಡಿ ಮುಚ್ಚೋಡು ಕೂಡ ಕೆಲಸಗಳಾಗಿಲ್ಲ. ಯಾವ ರೀತಿ ತಾವು ಹಾಸನ ಜಿಲ್ಲೆಯಲ್ಲಿ ಏನು ಸ್ವಾಭಿಮಾನಿ ಸಂರಕ್ಷಣೆ ಮಾಡ್ತೀರಂತ ತಮ್ಮ ಮೂಲಕವೇ ನಾನು ಪ್ರಶ್ನೆಯನ್ನು ಮಾಡಿದ್ದೆ. ಇವತ್ತು PWD ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂಗೆ 10 ಕೋಟಿ ಅನುದಾನ ಏನು JDSಗೆ ಅಂದರೆ ನಮ್ಮ ಶಾಸಕರೇ ಬರುವ ಒಂದು ಅನುದಾನದಲ್ಲಿ ಬಂದಿದೆ 10 ಕೋಟಿ ಮತ್ತು 8 ಕೋಟಿ ಅದು ಕೂಡ CRF ಫಂಡಲ್ಲಿ ಕೂಡ, ಅದು ನ್ಯಾಷನಲ್ ಹೈವೇ ಫಂಡಲ್ಲೂ ಕೂಡ 8 ಕೋಟಿ ಬಂದಿದೆ ಕೆಲಸ. ಈಗಾಗಲೇ ಅದನ್ನು ಈ ವಾರ ಗುದ್ಲಿ ಪೂಜೆ ಇಟ್ಕೊಂಡಿದ್ವಿ. ಈಗಾಗಲೇ ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ನಮ್ಮ ಪ್ರಧಾನಮಂತ್ರಿಗಳು ನಿಧನ ಹೊಂದಿದ್ದರಿಂದ ಅದನ್ನು ಮಾಜಿ ಪ್ರಧಾನಮಂತ್ರಿಗಳ ನಿಧನ ಹೊಂದಿದ್ದರಿಂದ ಅದು ಮುಂದಿನ ವಾರಕ್ಕೆ ಅದು ಪೋಸ್ಟ್ಪೋನ್ ಆಗಿದೆ. ಬಹುಶಃ 6ನೇ ತಾರೀಕು ಮತ್ತು 7ನೇ ತಾರೀಕು ಅದನ್ನು ಗುದ್ಲಿ ಪೂಜೆನ ಇಟ್ಕೊಂಡಿರ್ತೀವಿ. ತಾವು ಕೂಡ ಮಾಧ್ಯಮದವರು ಅವತ್ತು ನಾನು ತಮ್ಮನ್ನು ಕೂಡ ಆಹ್ವಾನ ಮಾಡ್ತೇನೆ. ಹಲವಾರು ಕೆಲಸ ಕಾರ್ಯಗಳು ನಮ್ಮ ಶಾಸಕರ ಒಂದು ನಮ್ಮ ಒಂದು ಶ್ರಮದಲ್ಲಿ ನಾವು ಕೂಡ ಹಲವಾರು ಕೆಲಸ ಕಾರ್ಯಗಳನ್ನ ಈಗಾಗಲೇ ಮೈನಾರಿಟಿಯಲ್ಲಿ 3 ಕೋಟಿ ತಂದಿದ್ವಿ. ಈಗಾಗಲೇ MIಯಲ್ಲಿ ಕೆಲವು ಚೆಕ್ ಡ್ಯಾಮ್ಗಳು ಮತ್ತು ಕೆಲವು ಬ್ರಿಡ್ಜ್ಗಳಾಗಬೇಕಾಗಿದೆ ಹಳ್ಳಿಲಿ, ಅದು ಕೂಡ ಈಗಾಗಲೇ ಟೆಂಡರ್ ಕಾಮಗಾರಿ ಕರೆದು ವರ್ಕ್ ಆರ್ಡರ್ ಕೊಡ್ತಾರೆ. ಶೀಘ್ರದಲ್ಲೇ ನಾವು ನಮ್ಮ ಕೈಲಾಗೋಂಥ ಕೆಲಸ ಕಾರ್ಯಗಳನ್ನ ನಮ್ಮ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡ್ಕೊಂಬರ್ತಾ ಇದ್ದೀನಿ. ತಾವು ಕೂಡ ಆಹ್ವಾನ ಮಾಡ್ತೀನಿ ಸರ್. ಈಗ ಸಮಾವೇಶ ಸಂದರ್ಭದಲ್ಲಿ JDS ಸಾಕ್ಷಿಗುಡ್ಡ ಏನಿದೆ ಅದೇನು ಕೆಲಸನೇ ಮಾಡಿದ ಜಿಲ್ಲೆಗೆ ಅನ್ನೋ ಒಂದು ಆರೋಪ ಹೌದು ಕಾಂಗ್ರೆಸ್ ನಾಯಕರು. ಸರಿ, ಆಗಲೇ ನಮ್ಮ ಸನ್ಮಾನ್ಯ ಕುಮಾರಣ್ಣವ್ರು ಹೇಳಿದ್ರು, ಸಾಕ್ಷಿಗುಡ್ಡ ನೀವು ಹಾಸನ ಜನತೆ ಕೇಳಬೇಕಾಗತ್ತೆ. ಹಾಸನ ಜಿಲ್ಲೆ ಇವತ್ತು ಇದು ಈ ಮಟ್ಟಕ್ಕೆ ಬರಬೇಕು ಅಂದರೆ ಅದು ಸನ್ಮಾನ್ಯ ದೇವೇಗೌಡರೊಂದು ಆಶೀರ್ವಾದ ಮತ್ತು ರೇವಣ್ಣ ಅವರ ಮತ್ತು ಕುಮಾರಣ್ಣ ಅವರ ನೇತೃತ್ವದಲ್ಲಿ ಇವತ್ತು ಏನು ನಮ್ಮ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಹಲವಾರು ಕೆಲಸ ಕಾರ್ಯಗಳು ನಮ್ಮ ಒಂದು ಇದರಲ್ಲಿ ಪರಿಶ್ರಮ ಮತ್ತು ನಮ್ಮ ತಂದೆ ದಿವಂಗತ HS ಪ್ರಕಾಶ್ ಅವರು ಕೂಡ ಶಾಸಕರಾಗಿರೋ ಸಂದರ್ಭದಲ್ಲಾಗಿರೋದು. ಈಗ ಏನು ಫ್ಲೈಓವರ್ ಅರ್ಧಕ್ಕೆ ಆಗಿದೆ ಅದನ್ನು ಕೂಡ ಸಂಪೂರ್ಣವಾಗಿ ಮುಗಿಸದೇ ಇರೋ ರೀತಿಯಲ್ಲಿ ನಮ್ಮ ರಾಜ್ಯ ಸರ್ಕಾರ ನಡ್ಕೋದು. ನಾವು ಕೂಡ ಹಲವಾರು ಮನವಿಯನ್ನು ಕೂಡ ಮಾಡಿದ್ವಿ. ಈಗಾಗಲೇ ಜನವರಿ 26ಕ್ಕೆ ಏನು ಸಂಸದರ ಸೆಷನ್ ಶುರು ಆಗುತ್ತೆ. ಕುಮಾರಣ್ಣ ಅವ್ರನ್ನ ಒಂದು ನೇತೃತ್ವದಲ್ಲಿ ಅವರ ಆಶೀರ್ವಾದದೊಂದಿಗೆ ಹಾಸನ ಜಿಲ್ಲೆಗೆ ವಿಶೇಷವಾಗಿ ಹಲವಾರು ಕೆಲಸ ಕಾರ್ಯಗಳು ಪ್ರಶ್ನೆಯನ್ನು ಕೂಡ ಕೇಳಿದರು. ಏನು ಶಾಸಕರ ನಿಧಿಯಲ್ಲಿ ನಮ್ಮ JDS ಮತ್ತು BJP ಶಾಸಕರಿಗೆ ಅನುದಾನವನ್ನು ಕೊಟ್ಟಿಲ್ಲ, ಕಾಂಗ್ರೆಸ್ ಶಾಸಕರು ಮಾತ್ರ ಅನುದಾನವನ್ನು ಕೊಟ್ಟಿದ್ದಾರೆ ಅಂತ ನಾವು ಕೂಡ ಚರ್ಚೆಯನ್ನು ಮಾಡಿ ನಾವು ಕೂಡ ಹೇಳಿದ್ವಿ. ನಮ್ಮ ಕಷ್ಟಗಳು ಕೂಡ ನಮ್ಮ ಸಭಾಪತಿಗಳನ್ನಂತ ಮತ್ತು ಮುಖ್ಯಮಂತ್ರಿಗಳ ಹತ್ರ ಹೇಳಿದ್ವಿ. ಎಲ್ಲ ಒಂದು ಕಡೆ ಅನುದಾನ ಕೊಡ್ತಾರೆ ಅಂತ ನಿರೀಕ್ಷೆಯಲ್ಲಿದ್ದೀವಿ. ಹೊಸ ವರ್ಷ 2025 ಯಾವ ರೀತಿ ನಮ್ಮ ಹಾಸನ ಜಿಲ್ಲೆಗೆ ಮತ್ತು ಹಾಸನ ವಿಧಾನಸಭೆ ಕ್ಷೇತ್ರಕ್ಕೆ ಒಳ್ಳೆಯದಾಗುತ್ತೆ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ಮತ್ತು ಕಾಯ್ತಾ ಇದ್ದೀನಿ ಕೂಡ. ನೋಡೋಣ, ಎಲ್ಲ ಒಂದು ಕಡೆ ಅನುದಾನ ಕೊಡ್ತಾರೆ ಅಂತ ಭಾವನೆ. ಸರ್, ಈಗ ಅನುದಾನ ಕೊಡ್ತಾರೆ ಅಂತ ಈಗಲೇ 2 ವರ್ಷ ಕಳೆದೋಗಿದೆ. ಕೆಲಸಗಳು ಯಾವ ಕ್ಷೇತ್ರದಲ್ಲೂ ಸರಿಯಾಗಿ ಆಗ್ತಿಲ್ಲ. ಹಾಸನ ಇದು ಜಿಲ್ಲಾ ಕೇಂದ್ರ. ಸರ್, ನಾನು ಈಗ ಹಾಸನ ಜಿಲ್ಲೆಯಲ್ಲೇ ಯಾವುದೂ ಕೂಡ ಅನುದಾನವನ್ನು ಕೊಟ್ಟಿಲ್ಲ. ಆದರೂ ಕೂಡ ಒಂದು ಕಾರ್ಯಕ್ರಮ ಮಾಡೋಂಥ ಸಂದರ್ಭದಲ್ಲೂ ಕೂಡ ನಾನೇ ಪ್ರೆಸ್ ಮೀಟ್ನ ಕರೆದು ಅವತ್ತು ಕೂಡ ಹೇಳಿದ್ದೀನಿ, ಹಾಸನ ಜಿಲ್ಲೆಗೆ ಒಂದೇ ಒಂದು ಬಿಡುಗಾಸು ಕೂಡ ಕೊಡದಲ್ಲೇ ಒಂದು ಗುಂಡಿ ಮುಚ್ಚೋಡು ಕೂಡ ಕೆಲಸಗಳಾಗಿಲ್ಲ. ಯಾವ ರೀತಿ ತಾವು ಹಾಸನ ಜಿಲ್ಲೆಯಲ್ಲಿ ಏನು ಸ್ವಾಭಿಮಾನಿ ಸಂರಕ್ಷಣೆ ಮಾಡ್ತೀರಂತ ತಮ್ಮ ಮೂಲಕವೇ ನಾನು ಪ್ರಶ್ನೆಯನ್ನು ಮಾಡಿದ್ದೆ. ಇವತ್ತು
PWD ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂಗೆ 10 ಕೋಟಿ ಅನುದಾನ ಏನು JDSಗೆ ಅಂದರೆ ನಮ್ಮ ಶಾಸಕರೇ ಬರುವ ಒಂದು ಅನುದಾನದಲ್ಲಿ ಬಂದಿದೆ 10 ಕೋಟಿ ಮತ್ತು 8 ಕೋಟಿ ಅದು ಕೂಡ CRF ಫಂಡಲ್ಲಿ ಕೂಡ ಅದು ನ್ಯಾಷನಲ್ ಹೈವೇ ಫಂಡಲ್ಲೂ ಕೂಡ 8 ಕೋಟಿ ಬಂದಿದೆ ಕೆಲಸ. ಈಗಾಗಲೇ ಅದನ್ನು ಈ ವಾರ ಗುದ್ಲಿ ಪೂಜೆ ಇಟ್ಕೊಂಡಿದ್ವಿ. ಈಗಾಗಲೇ ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ನಮ್ಮ ಪ್ರಧಾನಮಂತ್ರಿಗಳು ನಿಧನ ಹೊಂದಿದ್ದರಿಂದ ಅದನ್ನು ಮಾಜಿ ಪ್ರಧಾನಮಂತ್ರಿಗಳ ನಿಧನ ಹೊಂದಿದ್ದರಿಂದ ಅದು ಮುಂದಿನ ವಾರಕ್ಕೆ ಅದು ಪೋಸ್ಟ್ಪೋನ್ ಆಗಿದೆ. ಬಹುಶಃ 6ನೇ ತಾರೀಕು ಮತ್ತು 7ನೇ ತಾರೀಕು ಅದನ್ನು ಗುದ್ಲಿ ಪೂಜೆನ ಇಟ್ಕೊಂಡಿರ್ತೀವಿ. ತಾವು ಕೂಡ ಮಾಧ್ಯಮದವರು ಅವತ್ತು ನಾನು ತಮ್ಮನ್ನು ಕೂಡ ಆಹ್ವಾನ ಮಾಡ್ತೇನೆ. ಹಲವಾರು ಕೆಲಸ ಕಾರ್ಯಗಳು ನಮ್ಮ ಶಾಸಕರ ಒಂದು ನಮ್ಮ ಒಂದು ಶ್ರಮದಲ್ಲಿ ನಾವು ಕೂಡ ಹಲವಾರು ಕೆಲಸ ಕಾರ್ಯಗಳನ್ನ ಈಗಾಗಲೇ ಮೈನಾರಿಟಿಯಲ್ಲಿ 3 ಕೋಟಿ ತಂದಿದ್ವಿ. ಈಗಾಗಲೇ MIಯಲ್ಲಿ ಕೆಲವು ಚೆಕ್ ಡ್ಯಾಮ್ಗಳು ಮತ್ತು ಕೆಲವು ಬ್ರಿಡ್ಜ್ಗಳಾಗಬೇಕಾಗಿದೆ ಹಳ್ಳಿಲಿ, ಅದು ಕೂಡ ಈಗಾಗಲೇ ಟೆಂಡರ್ ಕಾಮಗಾರಿ ಕರೆದು ವರ್ಕ್ ಆರ್ಡರ್ ಕೊಡ್ತಾರೆ. ಶೀಘ್ರದಲ್ಲೇ ನಾವು ನಮ್ಮ ಕೈಲಾಗಂಥ ಕೆಲಸ ಕಾರ್ಯಗಳನ್ನ ನಮ್ಮ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ತಾವು ಕೂಡ ಆಹ್ವಾನ ಮಾಡ್ತೀನಿ ಸರ್. ಈಗ ಸಮಾವೇಶ ಸಂದರ್ಭದಲ್ಲಿ JDS ಸಾಕ್ಷಿಗುಡ್ಡೆ ಏನಿದೆ ಅದೇನು ಕೆಲಸನೇ ಮಾಡಿದ ಜಿಲ್ಲೆಗೆ ಅನ್ನೋ ಒಂದು ಆರೋಪ ಹೌದು ಕಾಂಗ್ರೆಸ್ ನಾಯಕರು. ಸರಿ, ಆಗಲೇ ನಮ್ಮ ಸನ್ಮಾನ್ಯ ಕುಮಾರಣ್ಣವ್ರು ಹೇಳಿದ್ರು, ಸಾಕ್ಷಿಗುಡ್ಡೆ ನೀವು ಹಾಸನ ಜನತೆ ಕೇಳಬೇಕಾಗತ್ತೆ. ಹಾಸನ ಜಿಲ್ಲೆ ಇವತ್ತು ಇದು ಈ ಮಟ್ಟಕ್ಕೆ ಬರಬೇಕು ಅಂದರೆ ಅದು ಸನ್ಮಾನ್ಯ ದೇವೇಗೌಡರೊಂದು ಆಶೀರ್ವಾದ ಮತ್ತು ರೇವಣ್ಣ ಅವರ ಮತ್ತು ಕುಮಾರಣ್ಣ ಅವರ ನೇತೃತ್ವದಲ್ಲಿ ಇವತ್ತು ಏನು ನಮ್ಮ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಹಲವಾರು ಕೆಲಸ ಕಾರ್ಯಗಳು ನಮ್ಮ ಒಂದು ಇದರಲ್ಲಿ ಪರಿಶ್ರಮ ಮತ್ತು ನಮ್ಮ ತಂದೆ ದಿವಂಗತ HS ಪ್ರಕಾಶ್ ಅವರು ಕೂಡ ಶಾಸಕರಾಗಿರೋ ಸಂದರ್ಭದಲ್ಲಾಗಿರೋದು. ಈಗ ಏನು ಫ್ಲೈಓವರ್ ಅರ್ಧಕ್ಕೆ ಆಗಿದೆ ಅದನ್ನು ಕೂಡ ಸಂಪೂರ್ಣವಾಗಿ ಮುಗಿಸದೇ ಇರೋ ರೀತಿಯಲ್ಲಿ ನಮ್ಮ ರಾಜ್ಯ ಸರ್ಕಾರ ನಡ್ಕೋದು. ನಾವು ಕೂಡ ಹಲವಾರು ಮನವಿಯನ್ನು ಕೂಡ ಮಾಡಿದ್ವಿ. ನಾವು ಕೂಡ ಈಗಾಗಲೇ ಜನವರಿ 26ಕ್ಕೆ ನೀನು ಸಂಸದರ ಸೆಷನ್ ಶುರು ಆಗುತ್ತೆ. ಕುಮಾರಣ್ಣ ಅವ್ರನ್ನ ಒಂದು ನೇತೃತ್ವದಲ್ಲಿ ಅವರ ಆಶೀರ್ವಾದದೊಂದಿಗೆ ಹಾಸನ ಜಿಲ್ಲೆಗೆ ವಿಶೇಷವಾಗಿ ಹಲವಾರು ಕೆಲಸ ಕಾರ್ಯಗಳನ್ನ ಕೂಡ ನಾವು ರೂಪಿಸ್ಕೊಂಡಿದ್ವಿ. ಅದನ್ನು ಕೆಲಸ ಕಾರ್ಯಗಳನ್ನ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಅನುದಾನದಲ್ಲಿ ತಂದು ಕೆಲಸ ಮಾಡೋಂಥ ಕೆಲಸಕ್ಕೆ ಪ್ರಾಮಾಣಿಕ ಪ್ರಯತ್ನ ಕೂಡ ಮಾಡ್ತೀವಿ ಸರ್. ಜಯದೇವ ಮಾದರಿ ಮತ್ತು ನಿಮಾನ್ಸ್ ಮಾದರಿ ಆಸ್ಪತ್ರೆಗಳು ನಿರ್ಮಾಣ ಆಗಿದೆ, ಆದರೆ ಈಗಾಗಲೇ ಅವಾಗ ಮತ್ತೆ ಶಿಥಿಲೀಕರಣಕ್ಕೆ ಹೋಗೋದು ಸನ್ನಿವೇಶ. ಹೌದು, ತಮಗೆ ಗೊತ್ತಿದೆ ಸರ್, ನಮ್ಮ ಏನು ಶಾಸಕರಾಗಿ ಕೆಲವೇ ದಿನಗಳ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಳೆ ಏನು ಸರ್ಕಾರದಲ್ಲಾಗಿರೋಂಥ ಕೆಲಸಗಳಿಗೆ ನಮ್ಮ ಸರ್ಕಾರ ಮತ್ತು BJP ಸರ್ಕಾರ ಇರ್ಬೋದು ಆ ಸಮಯದಲ್ಲಿ ಆಗ ಕೆಲಸ ಕಾರ್ಯಗಳಿಗೆ ಬಂದು ಗುದ್ಲಿ ಪೂಜೆನ ಉದ್ಘಾಟನೆ ಮಾಡಿದರು. ನಾವು ಕೂಡ ಆ ಸಂದರ್ಭದಲ್ಲಿ ಹಲವಾರು ಟೀಕೆ ಟಿಪ್ಪಣಿಗಳನ್ನ ಮಾಡಿದ್ವಿ ನಾವು ಕೂಡ. ಯಾಕೆಂದರೆ ಕಳೆದ ಸರ್ಕಾರ ಆಗಿದ್ದ ಸಂದರ್ಭದಲ್ಲಿ ಆಗಿರೋಂಥ ಕೆಲಸ ಕಾರ್ಯಗಳನ್ನ ತಾವು ಬಂದು ಉದ್ಘಾಟನೆ ಮಾಡಿದ್ರಿ ಅಂತ. ಹಾಗಾಗಿ ಇವತ್ತು ಎಲ್ಲ ಒಂದು ಕಡೆ ನಮಗೂ ನೋವಾಗುತ್ತೆ. ದೊಡ್ಡ ಮಟ್ಟದ ಆಸ್ಪತ್ರೆ ಇವತ್ತು ಕೋವಿಡ್ ಸಂದರ್ಭದಲ್ಲಿ ಬೇರೆ ಬೇರೆ ಚಿಕ್ಕಮಗಳೂರು ಇರ್ಬೋದು, ಮಡಿಕೇರಿ ಜಿಲ್ಲೆಗಳಿಂದ ಬಂದು ಪೇಷಂಟ್ಸ್ಗಳು ಬಂದು ಇಲ್ಲೇ ಒಂದು ಚಿಕಿತ್ಸೆ ಪಡೋಂಥ ಕೆಲಸನ ನಡೆದಿತ್ತು. ಹಾಗೆ ಎಲ್ಲ ಒಂದು ಕಡೆ ಅದನ್ನು ಕೂಡ ಹಾಳಾಗ್ತಾಯಿದೆ. ನೀವು ಹೇಳಿದಾಗೆ ಸುಮಾರು ವರ್ಷದಿಂದ ಅದು ಶಿಥಿಲಗೊಂಡಿದೆ. ನಮಗೆಲ್ಲ ಒಂದು ಮನಸ್ಸು ನೋವಾಗುತ್ತೆ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟನ ಮಾಡ್ತೀವಿ. ಈಗಾಗಲೇ ಕುಮಾರಣ್ಣವರು ಕೂಡ ಹೇಳಿದರೆ ಒಂದು ದೊಡ್ಡ ಮಟ್ಟದ ಸಮಾವೇಶನ ಮಾಡೋಣ, ಒಂದು ಹೋರಾಟನ ಮಾಡೋಣ ಸರ್ಕಾರದ ವಿರುದ್ಧ ಅಂತ. ಹಾಸನ ಜಿಲ್ಲೆ ವಿಶೇಷವಾಗಿ ಭಾಳಷ್ಟು ಅನ್ಯಾಯ ಆಗಿದೆ ನಮ್ಮ ರಾಜ್ಯ ಸರ್ಕಾರದಿಂದ. ಈ ನಿಟ್ಟಿನಲ್ಲಿ ನಾವು ಶೀಘ್ರ ತೀಕ್ಷ್ಣವಂತ ಒಂದು ಪ್ರತಿಭಟನೆಯನ್ನು ಕೂಡ ಸದ್ಯದಲ್ಲೇ ಮಾಡ್ತೀವಿ ಸರ್. ಈಗ ಪಾಲಿಕೆ ಘೋಷಣೆ ಮಾಡಿ 2 ತಿಂಗಳಾಯ್ತು, ಸ್ಟೇಟಸ್ ಏನಿದೆ ಸರ್? ಏನೋ ಡೆವಲಪ್ಮೆಂಟ್ ಸಂಬಂಧಪಟ್ಟಂಗೆ ಫರ್ದರ್ ಆಗಿದೆ ಏನು ಅಂತ? ಇಲ್ಲ ಸರ್, ನಾವು ಸಚಿವರನ್ನ ಕೂಡ ಕೇಳಿದ್ವಿ. ಪಾಲಿಕೆ ಏನು ಸೇರ್ಪಡೆ ಆಗಿದೆ, ಇನ್ನೊಂದು 2-3 ತಿಂಗಳಲ್ಲಿ ಹಣವನ್ನು ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಸರ್. ನಾನು ಮೊನ್ನೆ ನಮ್ಮ ನಗರಸಭಾ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅವ್ರ ನೇತೃತ್ವದಲ್ಲಿ ಎಲ್ಲ ಸದಸ್ಯರು ಬಂದು ನಮ್ಮ ರಹೀಂ ಖಾನ್ ಪೌರಾಡಳಿತ ಸಚಿವರು ಕೂಡ ಅವ್ರಿಗೆ ಒಂದು ಮನವಿಯನ್ನು ಕೊಟ್ಟು ಅವ್ರಿಗೂ ಕೂಡ ಒಂದು ಸನ್ಮಾನ ಮಾಡಿ ಕೇಳಿದ್ದಾರೆ ನಮಗೆ ಅನುದಾನ ಕೊಡಬೇಕು ಅಂತ. ನೋಡೋಣ ಸರ್, ಶೀಘ್ರದಲ್ಲೇ ಆಗುತ್ತೆ ಸರ್. ಅದನ್ನು ಇಲ್ಲ ದಾಖಲೆಯಲ್ಲಿ ಉಳಿಯೋಕ್ಕೆ ನಾವು ಬಿಡಲ್ಲ. ಎಲ್ಲ ನಮ್ಮ ಸದಸ್ಯರು ನಾವೆಲ್ಲ ಕೂಡ ಪ್ರತಿಭಟನೆ ಮಾಡಿ ಅನುದಾನವನ್ನು ಕೂಡ ತಂದು ಒಂದು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿನ ಮಾಡ್ತೀವಿ ಸರ್ ನಗರಸಭೆ. ಈಗಾಗಲೇ ಒಂದು 30-40 ಕೋಟಿ ಟೆಂಡರ್ನ ಕೂಡ ಆಗಲೇ DPR ಎಲ್ಲ ರೆಡಿಯಾಗಿ ಈಗ ಟೆಂಡರ್ ಕರೀತಾ ಇದ್ದಾರೆ. ಈಗ ಶೀಘ್ರದಲ್ಲೇ ಏನು 25 ಹಳ್ಳಿ ಮತ್ತು 13 ಹಳ್ಳಿ 38 ಹಳ್ಳಿ ಸೇರ್ಪಡೆ ಆಗಿತ್ತು, ಅಲ್ಲೂ ಕೂಡ ಸೇರಿದಂತೆ ಅದನ್ನು ಕೂಡ ಒಳಗೊಂಡಂತೆ 35 ವಾರ್ಡಲ್ಲೂ ಕೂಡ ಸೇರಿ ಒಂದು 30-40 ಕೋಟಿ ಕಾಮಗಾರಿ ಈಗಾಗಲೇ ನಮ್ಮ ಮುನ್ಸಿಪಲ್ ಫಂಡ್ ಏನು ಕಂದಾಯ ಕಟ್ತಾರೆ ಅದರಲ್ಲಿ ಏನೇನು ಶೀಘ್ರದಲ್ಲೇ ಅದನ್ನು ಟೆಂಡರ್ ಕರೆಯೋ ಒಂದು ಕಾಮಗಾರಿ ಶೀಘ್ರದಲ್ಲೇ